ಸುಮಾರು 1600 ಅಂಗಡಿಗಳಿದೆ. ಅದು ಎಂ ಜಿ ಮಾರ್ಕೆಟ್ ಇರ್ಬೋದು ಮತ್ತು ಆಂಡರ್ಸನ್ ಪೇಟೆ ಮಾರ್ಕೆಟ್. ಈ ಕ್ಷೇತ್ರದ ಶಾಸಕರು ಆ ಕಡೆ ಗಮನ ಹರಿಸ್ತಿಲ್ಲ. ಹುಲ್ಲು ಮಾರ್ಕೆಟ್ ಇದೆ. ಹುಲ್ಲು ಮಾರ್ಕೆಟಲ್ಲಿ ಡೆಮೊಲೇಷನ್ ಮಾಡಿ ನಾವು ಹೊಸ ಕಾಂಪ್ಲೆಕ್ಸ್ ಅನ್ನು ತರ್ತೀವಿ, ವಾಣಿಜ್ಯ ಸಂಕೀರ್ಣವನ್ನು ನಾವು ತರ್ತೀವಿ ಅಂತೇಳಿ ಶಾಸಕರು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶನೇ ಬೇರೆ. ನಮ್ಮ ನಗರದಲ್ಲಿ ಹೊಸ ಕಾಂಪ್ಲೆಕ್ಸ್ ಬರಬೇಕು ಅನ್ನೋದಲ್ಲ. ಇದರಿಂದ ನಮಗೇನು ಲಾಭ ಬರುತ್ತೆ ಅಂತೇಳಿ ಅವರ ಲೆಕ್ಕಾಚಾರ. ಅವ್ರಿಗೆ ನೀವು ನೋಟಿಸ್ ಕೊಡ್ಬೋದು, ನೀವು ನೋಟಿಸ್ ಕೊಟ್ಟಿಲ್ಲ. ಡೆಮಾಲಿಷನ್ ಮಾಡಬೇಕಂತೇಳಿ ಪೌರಾಡಳಿತ ಇಲಾಖೆಯಿಂದ ನಿಮ್ಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಆಮೇಲೆ ನೀವು ಡೆಮಾಲಿಷನ್ ಮಾಡೋಕ್ಕೆ ಮುಂಚೆ ಶ್ರೀನಿವಾಸನ್ ಅವರಿಗೆ ಅಲ್ಲಿ ಅಂಗಡಿಗಳು ಕಟ್ಟೋದಕ್ಕೆ ಟೆಂಡರ್ ಆಗುತ್ತೆ, ವರ್ಕೌಟ್ ಕೊಟ್ಟಿರ್ತಾರೆ. ಇವರಿಗೆ ಬಿಲ್ ಪಾವತಿ ಮಾಡಲಿಲ್ಲ ಕಾಂಟ್ರಾಕ್ಟ್ರಿಗೆ, ಆಗಲೇ ಅದನ್ನ ಕೆಲಸ ಮಾಡಿಬಿಟ್ರು. KGF ನಗರದ ಸಾರ್ವಜನಿಕರ ಟ್ಯಾಕ್ಸ್ ತಾನೆ, ಅಂಗಡಿಗಳೇನಿತ್ತು ಅದೆಲ್ಲ ನೆಲಸಮ ಮಾಡಬೇಕಾದ್ರೆ ನೀವು ಟೆಂಡರ್ ಕರಿಬೇಕು, ಇಲ್ಲಾಂದ್ರೆ ಆಕ್ಷನ್ ಆಗ್ಬೇಕು. ಅದರಿಂದ ಬಂದಂತ ಹಣನ ನಗರಸಭೆಗೆ ಡಿಪಾಸಿಟ್ ಮಾಡಿ, ಯಾವುದೂ ಇಲ್ಲ. ಅಲ್ಲಿ ಇದ್ದಂಥ ಪ್ರಾಪರ್ಟಿ ಏನಾಯ್ತು, ಯಾರು ಕೊಟ್ಟರು, ಎಲ್ಲಿ ಸಾಗಿಸ್ತೀವಿ, ಕೋಲಾರ ಹೋಯ್ತಾ ಇಲ್ಲ MLA ಅವ್ರ ಮನೆಗೆ ಹೋಯ್ತಾ ಗೊತ್ತಿದೆಯಾ ಅಂತ ಕೇಳಿದ್ದಾರೆ. ತಾವು ಕೇಳಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬಲ ನೀಡಲಾಗಿದೆ. ಕೊಟ್ಟಿರೋದು ಯಾರು? KGF ನಗರಸಭೆಯ ಆಯುಕ್ತರ. ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕಟಣೆ ಮಾಡಿರುವುದಿಲ್ಲ. ಇದು ನನ್ನ ಸಹಿ ಅಲ್ಲ, ನನ್ನ ಪತ್ರ ಅಲ್ಲ, ನೋಟಿಸ್ಗಳ ದೃಢೀಕರಣ ಪ್ರತಿಗಳನ್ನು ಕೇಳಿದ್ದೀವಿ. ಆದರೆ ಅವರು ಹೇಳ್ತಾರೆ ಯಾವುದೇ ನೋಟಿಸ್ ನೀಡಿರುವುದಿಲ್ಲ. ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅಧಿಕೃತ ಜ್ಞಾಪನ ನೀಡಿರುವುದಿಲ್ಲ. ವಿಡಿಯೋ ಚಿತ್ರೀಕರಣ ದಾಖಲೆ ಮಾಡಿದ್ದೀರಾ ಅಂತ ಕೇಳಿದ್ದೀವಿ. ಅವ್ರು ಹೇಳ್ತಾರೆ ತಾವು ಕೇಳಲಾಗಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಯಾವುದೇ ಭಾವಚಿತ್ರಗಳನ್ನು ಕಚೇರಿಯಿಂದ ತೆಗೆದಿರುವುದಿಲ್ಲ. ಈ ಕಚೇರಿಯಿಂದ ಯಾವುದೇ ಸ್ಥಳ ಮಾಜೂರು ಮಾಡಿರುವುದಿಲ್ಲ. ಮಾಜಿ ಶಾಸಕನಾಗಿ ಬಿಜೆಪಿಯ ಕಾರ್ಯಕರ್ತನ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರ ದುರಾಡಳಿತ. ಯಾಕೆ ನೀವು ಹುಲ್ಲು ಮಾರ್ಕೆಟ್